ರಾಗಿ ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡಲು ಮೊದಲಿಗೆ ರಾಗಿಯನ್ನು ಅಂಬಲಿ ಥರ ಮಾಡಿಕೊಳ್ಬೇಕು. 1 ಸ್ಪೂನ್ನಷ್ಟು ರಾಗಿ ಹಿಟ್ಟನ್ನು ತೆಗೆದುಕೊಳ್ಬೇಕು. ಇಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ 1 ಸ್ಪೂನ್ನಷ್ಟು ರಾಗಿಯನ್ನು ಹಾಕಿ ಕಲಸಿಕೊಳ್ಬೇಕು. ಗಂಟಾಗಬಾರ್ದು. ನಾರ್ಮಲ್ ಟೆಂಪ್ರೇಚರ್ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ಇದನ್ನು ಬಾಯ್ಲ್ ಮಾಡಿಕೊಳ್ಬೇಕು. ನೋಡಿ, ಈ ಥರ ಬಾಯ್ಲ್ ಮಾಡಿಕೊಳ್ಳಿ. ಚೆನ್ನಾಗಿ ಕುದೀಲಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ ತಣಿಸ್ಕೊಳ್ಬೇಕು. ಕುದೀತಾ ಇದೆ ನೋಡಿ. ಬಿಸಿ ಇದೆ. ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟಾಗಿ ತಣಿದಿದೆ. ರುಚಿಗೆ ತಕ್ಕಷ್ಟು ಬೆಲ್ಲ, ಹಲಸಿನ ಹಣ್ಣು ತೆಗೆದುಕೊಂಡಿದ್ದೇನೆ. 1 ಗ್ಲಾಸ್ ಹಾಲು ತೆಗೆದುಕೊಳ್ಳಿ. ನಾನಿಲ್ಲಿ 10 ಸೊಳೆ ಹಲಸಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಹಲಸಿನ ಹಣ್ಣು ಒಳ್ಳೆ ಸಿಹಿಯಾಗಿತ್ತು. ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಸುಲಭ ಆಗ್ತದೆ. ನೀವು ತೆಗೆದುಕೊಂಡ ಹಲಸಿನ ಹಣ್ಣಿನ ಸಿಹಿ ನೋಡಿ ಬೆಲ್ಲವನ್ನು ಹಾಕಿಕೊಳ್ಳಿ. ಹೆಚ್ಚು ಸಿಹಿ ಬೇಕಿದ್ದರೆ ಜಾಸ್ತಿ, ಮೀಡಿಯಮ್ ಬೇಕಿದ್ದರೆ ಮೀಡಿಯಮ್ ಆಗಿ ಬೆಲ್ಲ ಹಾಕಿಕೊಳ್ಳಿ. ಈಗ ಮಿಕ್ಸಿ ಜಾರ್ಗೆ ಹಲಸಿನ ಹಣ್ಣಿನ ತುಂಡುಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಒಮ್ಮೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ರುಚಿಗೆ ತಕ್ಕಷ್ಟು ಬೆಲ್ಲ. ನೀವು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕಿಕೊಳ್ಳಿ. ನಾನು ಇಲ್ಲಿ ಬೆಲ್ಲದ ಪುಡಿಯನ್ನು ಉಪಯೋಗಿಸ್ತೇನೆ. ರಾಗಿ ಅಂಬಲಿ ಮಾಡ್ಕೊಂಡಿದ್ದನ್ನು ಹಾಕ್ಕೊಂಡಿದ್ದೇನೆ. ನೀವು ಬೇಕಿದ್ದರೆ ದಪ್ಪವಾಗಿಯೂ ಮಾಡ್ಕೊಳ್ಬಹುದು. ಹಾಲನ್ನು ಹಾಕ್ಕೊಳ್ಳಿ. ಇನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬಂದರೆ ರುಚಿಯಾದ ಮಿಲ್ಕ್ ಶೇಕ್ ಸಿದ್ಧವಾಗ್ತದೆ. ನೋಡಿ, ಗ್ರೈಂಡ್ ಮಾಡಿಕೊಂಡು ಬಂದಿದ್ದೇನೆ. ಈಗಂತೂ ಸಮ್ಮರಲ್ಲಿ ಹಲಸಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ. ನೀವು ಮಾಡಿ ನೋಡಿ. ರಾಗಿ ಹಾಕಿರೋದ್ರಿಂದ ದೇಹಕ್ಕೂ ತಂಪು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಿಲ್ಕ್ ಶೇಕ್ ಸಿದ್ಧವಾಗಿದೆ. ನೀವು ಬೇಕಿದ್ದರೆ ಫ್ರಿಜ್ಜಿನಲ್ಲಿ ಇಟ್ಟು ಆಮೇಲೆ ಕುಡಿಬಹುದು. ನಿಮಗೆ ಈ ರೆಸಿಪಿ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.